ನಮಸ್ಕಾರ ಸ್ನೇಹಿತರೆ. 2020ರಿಂದ ಇಲ್ಲಿವರೆಗೆ ಇದೊಂದು ಹಲಸಿನ ಮರ ಅಷ್ಟೇ. ಆದರೆ ಇವತ್ತಿಂದ ಇದೊಂದು ಹೊಸ ರೂಪನೇ ಪಡ್ಕೊಳ್ತಾ ಇದೆ. ಸತೀಶ್ ಅನ್ನೋರು ತನ್ನ ನಾಯಿಯಾದ ಜಾಕಿಯ ನೆನಪಿನಲ್ಲಿ ಈ ಮರವನ್ನು ದತ್ತು ತಗೊಂಡಿದ್ದಾರೆ. ನಮ್ಮ ಮನೆಯಲ್ಲಿ ಜಾಕಿ ಅಂತ ನಾಯಿ ಮೇಲೆ ಸಾಕಿದ್ವಿ ಒಂದು 5 ವರ್ಷದಿಂದ. ಇದಕ್ಕಿದ್ದಂಗೆ ಅದು ನಾಯಿ ಮೇಲೆ ಕಳೆದೋಯ್ತು. ನಾವು ಎಷ್ಟು ಪ್ರೀತಿಯಿಂದ ಮನೆಯಲ್ಲಿ ಮಗು ಹೇಗೆ ಸಾಕ್ತೀವಿ ಹಾಗೆ ನಾಯಿ ಮೇಲಿನ ಸಾಕಿರ್ತೀವಿ. ಅದು ಇದ್ದಕ್ಕಿದ್ದಂಗೆ ಕಳ್ಕೊಂಡಾಗ ನಾವೇನು ಅದು ಪಾಲನೆ ಪೋಷಣೆ ಮಾಡ್ತೀವಿ ಅದು ನೋವು ನಮಗೆ ಮಾತ್ರ ಗೊತ್ತಿರುತ್ತೆ. ಆ ಒಂದು ಕಾನ್ಸೆಪ್ಟಿಂದ ಒಂದು ಐಡಿಯಾದಿಂದ ನಾವು ಇವತ್ತು ಈ ಆಯ್ನೂರು ಅಂತ ಹಳ್ಳಿಗೆ ಬಂದು ಒಂದು ಫಾರ್ಮ್ ಇದೆ, ಅದಕ್ಕೆ ಒಂದು ಗಿಡನ ದತ್ತು ತೊಗೊಂಡ್ಬಿಟ್ಟು ಅದಕ್ಕೆ ಜಾಕಿ ಅಂತೇಳಿ ಹೆಸರು ಇಟ್ಟು. ಈಗ ನಾವು ಏನು ನಾಯಿಗೆ ನಾವು ಈ ನಾಯಿ ಬದಲು ಬೇರೆ ನಾಯಿ ತರ್ಬೋದು, ಬಟ್ ಆದರೆ ಆ ನಾಯಿಗೆ ಸೆಂಟಿಮೆಂಟ್ ಇತ್ತು ಅದು ಇರೋಲ್ಲ. ಅದೇ ರೀತಿ ಅದಕ್ಕೋಸ್ಕರ ಗಿಡನ ನಾವು ಅಡಾಪ್ಟ್ ಮಾಡ್ಕೊಂಡು ಅದಕ್ಕೆ ನಾವು ಏನು ನಾಯಿ ಮರಿಗೆ ಏನು ನಾವು ಊಟ ಹಾಕ್ತಿದ್ವಲ್ಲ, ಬೆಳಿಗ್ಗೆ ಇರ್ಬೋದು ಏನು ಇರ್ಬೋದು, ಅದು ನಾವು ಗಿಡನ ಅಡಾಪ್ಟ್ ಮಾಡ್ಕೊಂಡು ಅದಕ್ಕೆ ಇಡೀ ವರ್ಷ ಏನೇನು ಬೇಕು ಅದಕ್ಕೆ ಇವಾಗ ಗೊಬ್ಬರ ಇರ್ಬೋದು, ಆಮೇಲೆ ಔಷಧಿ ಇರ್ಬೋದು, ಅದನ್ನು ನಾವು ಈ ರೈತರಿಗೆ ಕೊಡ್ತಾಯಿದ್ದೀವಿ. ಈ ರೈತರು ಇಡೀ ವರ್ಷ ನೋಡ್ಕೊಳ್ತಾರೆ. ನಮಗೆ ಬೇಜಾರಾದಾಗ ಈ ಮರ ಹತ್ರ ಬಂದು ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು. ಆ ವರ್ಷಕ್ಕೆ ಏನಾಗುತ್ತೆ ಇದರಿಂದ ಹಣ್ಣು ಇದನ್ನು ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ನಾವು ಇವತ್ತು ಈ ಕಾನ್ಸೆಪ್ಟ್ ಮೇಲೆ ನಾವು ಈ ಔಷಧಿ ಇರ್ಬೋದು, ಗೊಬ್ಬರ ಇರ್ಬೋದು ಅವರಿಗೆ ಕೊಡ್ತಾಯಿದ್ವಿ. ಇಡೀ ವರ್ಷ ಅವರು ಚೆನ್ನಾಗಿ ನೋಡ್ಕೊತಾರೆ. ನಾವು ನಮ್ಮ ಮನೆಯಲ್ಲಿ ಹೇಗೆ ನಾಯಿ ಮೇಲೆ ಸಾಕಿದ್ವಿ ಅದೇ ರೀತಿ ಗಿಡಗಳನ್ನು ನೋಡ್ಕೊಳ್ಳಿ ಅಂತೇಳಿ ನಾವು ಇವರು ವಹಿಸ್ಕೊತಿದ್ವಿ.